Hello everyone, welcome to Coda 21 tutorial. ಈ ವಿಡಿಯೋ ಇಸ್ ಮೋರ್ ಆಫ್ ಟ್ಯುಟೋರಿಯಲ್ ಇಂಟ್ರೊಡಕ್ಷನ್ ಆಗಿರುತ್ತೆ. ನನ್ನ ಹೆಸರು ಗುರು ಅಂತ. ನನಗೆ 9+ ಇಯರ್ಸ್ ಆಫ್ ಐ ಟಿ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ ಆಸ್ ಅ ಜಾವಾ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿ. ನಾನು ಬ್ಯಾಕ್ ಎಂಡಲ್ಲಿ ಹೇಳೋದಾದರೆ ಜಾವಾ, ಸ್ಪ್ರಿಂಗ್ ಬೋಟ್, ಮೈಕ್ರೋ ಸರ್ವಿಸಸ್, ಜಾವಾ 8, ಜಾವಾ 17, ಜಾವಾ 21 ಈ ಫ್ರೇಮ್ವರ್ಕ್ಸ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿದ್ದೇನೆ. ಆ್ಯಂಡ್ ಯು ಐನಲ್ಲಿ ಹೇಳೋದಾದರೆ ರಿಯಾಕ್ಟ್ ಜೆಎಸ್, ಆ್ಯಂಗ್ಯುಲರ್ ಫ್ರೇಮ್ವರ್ಕ್ ಯೂಸ್ ಮಾಡಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಡೇಟಾಬೇಸಸ್ like MySQL, SQL, Hibernate and JPA, plus MongoDB, plus Solar and Elasticsearch. Presently work ಮಾಡ್ತಾ ಇದ್ದೀನಿ. And this is small introduction about me. Coming ವಿಡಿಯೋದಲ್ಲಿ why we need this course, ಜಾವಾ ಫುಲ್ ಸ್ಟ್ಯಾಕ್ ಅಂತಂದ್ರೆ ಏನು, ಇವಾಗ ಜಾವಾ ಫುಲ್ ಸ್ಟ್ಯಾಕಲ್ಲಿ ತುಂಬ ಓಪನಿಂಗ್ಸ್ ಇದೆ. ಇಟ್ಸ್ ಅ ಬೂಮಿಂಗ್ ಲೈಕ್ ಎನಿಥಿಂಗ್. ಸೊ ಜಾವಾ ಫುಲ್ ಸ್ಟ್ಯಾಕ್ ಅಂದಾಗ ಯು ಐನಲ್ಲಿ ಏನು ಇಟ್ಕೊಬೇಕು, ಬ್ಯಾಕ್ ಎಂಡಲ್ಲಿ ಏನು ಇಟ್ಕೊಬೇಕು, ಡೇಟಾಬೇಸಲ್ಲಿ ಏನು ನಾವು ಚೂಸ್ ಮಾಡ್ಕೊಬೇಕು ಅನ್ನೋದನ್ನು ನೆಕ್ಸ್ಟ್ ಟ್ಯೂಟೋರಿಯಲ್ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್.